ಇಂಥ ಪನ್ನೀರ್ ಬಿರಿಯಾನಿನ ಎಲ್ಲಿ ತಿಂದೇ ಇಲ್ಲ. ಅಷ್ಟು ಚಲಾಗೈತಿ. ಹಾಂ, ಅಷ್ಟು ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಮನ್ಯಾಗ ಪನ್ನೀರ್ ಮಾಡಿ ಪನ್ನೀರ್ ದಮ್ ಬಿರಿಯಾನಿನ ಮಾಡಿದ್ದೆ ರೀ. ಮಸ್ತಾಗಿತ್ತು. ಮನ್ಯಾಗ ಪನ್ನೀರ್ ಮಾಡೋದ್ರಿಂದ ನಮ್ಗೆ ಹೆಲ್ದಿ ಅನ್ನಿಸ್ತೈತೆ ರೀ. ಅದಕ್ಕೆ ನಾನು ಮನ್ಯಾಗ ಪನ್ನೀರ್ ಮಾಡಿ ಪನ್ನೀರ್ ದಮ್ ಬಿರಿಯಾನಿನ ಮಾಡಿದ್ದೆ. 1 ಲೀಟರ್ಗೆ ಸ್ವಲ್ಪ ಕಮ್ಮಿ ಇದ್ದು ರೀ ಹಾಲು. ಅದನ್ನು ಕಾಯಕ್ಕಿಟ್ಟೆ. ಹಾಲು ಕುದಿ ಬಂದಮೇಲೆ ನಿಂಬೆಹಣ್ಣು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರೀ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೆ ನಾನು. ಅವನ್ನ 2 ಸತಿ ಹಾಕಿ ಅಂದರೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಅದು ಸ್ವಲ್ಪ ಹಾಲು ಒಡಿತೈತಿ, ಆವಾಗ ಇನ್ನೊಂದು ಸ್ವಲ್ಪ ಹಾಕಿದರೆ ಈ ಥರ ಪನ್ನೀರ್ ಸಪ್ರೇಟ್ ನೀರು ಸಪ್ರೇಟ್ ಆಕೈತ್ರಿ. ಈ ಥರ ಆದಮೇಲೆ ಇದನ್ನು ಸೋಸ್ಕೋಬೇಕ್ರಿ ಒಂದು ಕಾಟನ್ ಅರ್ಬಿ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಇದ್ರ ಒಳಗಿಂದ ಹುಳಿ ಅದು ಇರ್ತೈತಲ್ರಿ, ಅದೆಲ್ಲ ಹೊಕ್ಕೈತಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪನ್ನೀರು ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಈ ಥರ ನೀರದು ಉಳಿಬಾರ್ದ್ರಿ ಅದ್ರಾಗ. ಹಂಗೆ ನಾವು ಹಿಂಡಿ ತೆಗಿಬೇಕು. ಅಂದರೂ ಇನ್ನೊಂದು ಸ್ವಲ್ಪ ನೀರು ಉಳಿದಿರ್ತೈತಿ. ಅವಾಗ ನಾವು ಅದ ಕಾಟನ್ ಅರ್ಬಿ ಒಳಗೆ ಇದಕ್ಕೆ ಒಂದು ಶೇಪ್ ಕೊಟ್ಟು ನೀಟಾಗಿ ಮಡಚ್ಕೋಬೇಕ್ರಿ. ಇದನ್ನು ನಾ ತೋರ್ಸಾತೇನಲ್ರಿ, ಆ ಥರ ನೀಟಾಗಿ ಮಡಚ್ಕೊಂಡ್ಮೇಲೆ ಇದ್ರ ಮ್ಯಾಗ ಇನ್ನೊಂದು ಸಮ ಇರುವಂಥ ಪ್ಲೇಟ್ನ ಇಟ್ಕೊಂಡೇನ್ರಿ ನಾನು. ಎಷ್ಟು ವಜ್ಜೆ ಆಕೈತಲ್ಲ ಅಷ್ಟು ವಜ್ಜೆನ ಇದ್ರ ಮ್ಯಾಲೆ ಇಡ್ಬೇಕ್ರಿ. ನಾನು ಕುಟ್ಟು ಕಲ್ಲು ಇಟ್ಕೊಂಡೇನಿ. 1 ತಾಸು ಬಿಟ್ಟರೆ ಪನ್ನೀರ್ ರೆಡಿ ಆಗಿರ್ತೈತ್ರಿ. ಅಷ್ಟ್ರಾಗ ನಾನು ಇಲ್ಲೇ ಅನ್ನ ಮಾಡ್ಕೋತೇನೆ ರೀ. ಫಸ್ಟ್ ನೀರು ಕುದಿಯಾಕೆ ಇಟ್ಟಿದ್ದೆ. ಕುದಿಯೋ ನೀರಿಗೆ ಅಕ್ಕಿನ ಹಾಕೊಳಕತ್ತೇನೆ ರೀ. ನಾನಿಲ್ಲೇ 4 ಮಂದಿಗೆ ಆಗುವಷ್ಟು ದಮ್ ಬಿರಿಯಾನಿನ ಮಾಡಾತೀನಿ. 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಕಾಳು ಮೆಣಸು, ಚಕ್ಕಿ, ಚಕ್ರ ಮೊಗ್ಗು, ನಿಂಬೆಹಣ್ಣು, 1 ಪಲಾವ್ ಎಲೆ, ಉಪ್ಪು ಮತ್ತು ಜೀರಿಗೆ ಇದನ್ನೆಲ್ಲ ಹಾಕೋಬೇಕ್ರಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊಂಡೇನ್ರಿ ನಾನು. ತುಪ್ಪದ ಬದಲಿ ನೀವು ಎಣ್ಣೆನೂ ಹಾಕೋಬೋದು. ಇದು ಒಂದು 70% ಕುದ್ದಿರ್ಬೇಕು ನೋಡ್ರಿ ರೈಸ್. ಅಲ್ಲಿವರೆಗೂ ಇದನ್ನು ಚೆಂದಾಗಿ ಕುದಿಸ್ಕೊಂಡು ಒಂದು 70% ಆದಮೇಲೆ ಅನ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕ್ರಿ. ಅಂದ್ರೆ ಅದರೊಳಗೆ ನೀರೆಲ್ಲ ಸೋಸ್ಕೊಂಡು ಇಟ್ಕೋಬೇಕು. ಒಂದು ಸಣ್ಣ ಬಾಳ್ಗೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ರೀ. ಎಣ್ಣೆನೂ ಕಾದಿತ್ತು. 1-2 ಉಳ್ಳಾಗಡ್ಡಿನ ಹಾಕ್ಕೊಂಡು ಬಂಗಾರ ಕಲರ್ ಬರೋ ಮಟ ಅಂದ್ರೆ ಗೋಲ್ಡನ್ ಕಲರ್ ಬರೋ ಮಟ ಉಳ್ಳಾಗಡ್ಡಿನ ಎಣ್ಣೆಯಾಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡೇನಿ ರೀ. ನಾ ಇಷ್ಟೆಲ್ಲ ಮಾಡ್ಕೊರಾಗ ಪನ್ನೀರ್ ರೆಡಿ ಆಗಿತ್ತು ರೀ. ಈಗ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಒಂದು 100 ರೂಪಾಯಿ ಎಷ್ಟು ತೊಗೊಂಡು ಒಂದು 250 ಗ್ರಾಮ್ ಆಗುವಷ್ಟು ಪನ್ನೀರ್ ಬರ್ತೈತೆ ರೀ. ಅದನ್ನು ನಾವು ಮನ್ಯಾಗ ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ಬರ್ತೈತಿ. ನಾವು ಮನ್ಯಾಗ ಮಾಡ್ಕೋದ್ರಿಂದ ಹೆಲ್ದಿ ಇರ್ತೈತೆ ರೀ. ಅದಕ್ಕೆ ನಾ ಮನ್ಯಾಗ ಮಾಡ್ಕೊಂಡಿದ್ದೆ. ಈ ಪನ್ನೀರ್ ನೋಡ್ಬೋದಲ್ರಿ, ಸಾಫ್ಟಾಗಿ ಎಷ್ಟು ಚಂದ ಬಂದೈತಿ. ಈಗ ಅದ ಎಣ್ಣೆ ಒಳಗೆ ಅಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ನಲ್ರಿ, ಅದ ಎಣ್ಣೆ ಹಾಕ್ಕೊಂಡೇನಿ ನಾನು. ಅದಕ್ಕೆ ಪನ್ನೀರ್ ಹಾಕಿ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಉಪ್ಪನ್ನು ಹಾಕಿ ಇವನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡಿಕೊಂಡು ಒಂದು ಬೌಲ್ ಒಳಗೆ ತೆಗೆದಿಟ್ಕೊಂಡೇನಿ ರೀ ನಾನು. ಈಗ ಅದ ಬಾಳ್ಗಿಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. 2 ಉಳ್ಳಾಗಡ್ಡಿನ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕ್ರಿ. ಅದ್ರ ಜೊತೆಗೆ ನಾನು ಒಂದು 3 ಮೆಣಸಿನ್ಕಾಯಿನೂ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ. ಆಮೇಲೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ರೀ. ಇದ್ರದ್ದು ಹಸಿ ವಾಸನೆ ಹೋಗೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕ್ರಿ. 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿರ್ತೈತಲ್ರಿ, ಆವಾಗ ಟೊಮ್ಯಾಟೊನ ಹಾಕೋಬೇಕು. 2 ಸ್ಪೂನ್ ಬಿರಿಯಾನಿ ಮಸಾಲ ತೊಗೊಂಡೇನಿ ರೀ ನಾನು. 1 ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಯಾವ್ಯಾವ ಮಸಾಲೆ ಹಾಕ್ಯಾವಲ್ರಿ ಅದೆಲ್ಲ ಎಣ್ಣೆಯಾಗ ಫ್ರೈ ಆಗಬೇಕ್ರಿ. ಆಮೇಲೆ ಇದಕ್ಕೆ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೇನಿ ರೀ ನಾನು. ಮೊಸರು ಹಾಕಿದ್ಮೇಲೆ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕ್ರಿ. ಆಮೇಲೆ ಇದು ಎಣ್ಣೆ ಸಪ್ರೇಟ್ ಆಗೋ ಮಟ್ಟ ಫ್ರೈ ಆಗಕ್ಕೆ ಬಿಟ್ಟು ಫ್ರೈ ಮಾಡ್ಕೊಂಡಿದ್ದು ಪನ್ನೀರು, ಪುದೀನ ಮತ್ತು ಕೊತ್ತಂಬರಿ
ಇದನ್ನೆರಡು ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಪುದೀನ ಸಣ್ಣ ಸಣ್ಣ ಎಲೆ ಇದಾವೆ ಅಂಥೇಳಿ ನಾನು ಹಂಗೆ ಹಾಕ್ಕೊಂಡೇನಿ ರೀ. ನಿಮಗೆ ಹಂಗೆ ಹಾಕೊಳಕ್ಕೆ ಇಷ್ಟ ಇಲ್ಲಾಂದ್ರೆ ಕಟ್ ಮಾಡಿನೂ ಹಾಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಎಣ್ಣೆಗೆ ಕರೆದಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ರೀ. ಆಮೇಲೆ ಇದ್ರ ಮೇಲೆ ರೈಸ್ ಹಾಕ್ಕೊಳಕತ್ತೀನಿ, ಅಂದ್ರೆ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅನ್ನ, ಅದನ್ನು ಹಾಕ್ಕೊಳಕತ್ತೀನಿ. ನಾನಿಲ್ಲೇ ನಾರ್ಮಲ್ ಅಕ್ಕಿನ ತೊಗೊಂಡೇನಿ ರೀ ಮನ್ಯಾಗ ರೈಸ್ ಮಾಡೋದು. ನೀವು ಬಾಸುಮತಿ ಅಕ್ಕಿ ತೊಗೊಂಡು ಮಾಡ್ಕೋಬೋದು. ಹಂಚ ಮೇಲೆ ಬಾಳ್ಗಿನ ಇಟ್ಕೊಂಡೇನಿ ರೀ, ಅಂದ್ರೆ ದಮ್ ಕಟ್ಟಬೇಕಲ್ಲ, ಇದನ್ನು ಒಂದು 20 ನಿಮಿಷ ದಮ್ ಕಟ್ಬೇಕ್ರಿ. ಪುದೀನ ಎಲೆ ಮತ್ತು ಕೊತ್ತಂಬರಿ, ಫ್ರೈ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶಿನದ ಪುಡಿ ತೊಗೊಂಡೇನಿ ರೀ. ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತೇನೆ ರೀ, ಅಂದ್ರೆ ಕಲರ್ಫುಲ್ಲಾಗಿ ಬರ್ತೈತೆ ರೀ ಬಿರಿಯಾನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡ್ರೂ ಮಸ್ತ್ ಟೇಸ್ಟ್ ಬರ್ತೈತಿ. ನಾನಿಲ್ಲಿ 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ರೀ. ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಇದನ್ನು ದಮ್ ಕಟ್ಬೇಕ್ರಿ. ಆಮೇಲೆ ಬಿರಿಯಾನಿ ರೆಡಿ ಆಗಿರ್ತೈತಿ. ನೀವು ಒಂದು ಸಲ ಈ ಬಿರಿಯಾನಿನ ಟ್ರೈ ಮಾಡಿ ನೋಡಿರಿ. ನೀವು ಬಾಸುಮತಿ ಅಕ್ಕಿಲೇನೂ ಮಾಡ್ಬೋದು ರೀ, ಇಲ್ಲಾಂದ್ರೆ ನಾರ್ಮಲ್ ಅಕ್ಕಿಲೇನೂ ಮಾಡ್ಬೋದು. ನಾನು ನಾರ್ಮಲ್ ಅಕ್ಕಿಲೇನ ಮಾಡಿದ್ದೆ, ಮಸ್ತಾಗಿತ್ತು. ನೀವು ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮಿತ್ತು, ಆಶು, ಪನ್ನೀರ್ ಬಿರಿಯಾನಿ ರೆಡಿ. ಇಂಥ ಪನ್ನೀರ್ ಬಿರಿಯಾನಿನ ಎಲ್ಲಿ ತಿಂದೇ ಇಲ್ಲ. ಅಷ್ಟು ಚಲಾಗೈತಿ. ಅಷ್ಟು ಚೆನ್ನಾಗಿದೆ.